ರಾಷ್ಟ್ರೀಯ ಯುವ ಜನೋತ್ಸವ ಹಿನ್ನೆಲೆಯಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ರಾಷ್ಟ್ರೀಯ ಯುವ ಜನೋತ್ಸವ ಮತ್ತು ಯುವಕರೊಂದಿಗೆ ಸಂವಾದ ಕಾರ್ಯಕ್ರಮಕ್ಕೆ ವಿಜಯಪುರದ ಹಿಟ್ನಳ್ಳಿ ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿ ಹಳ್ಳೂರ್ ಎನ್ನುವರು ಆಯ್ಕೆಯಾಗಿದ್ದಾರೆ. ಸಂಭ್ರಮ ವಾತಾವರಣವಿದೆ. ನೀವು ದೃಶ್ಯದಲ್ಲಿ ನೋಡಬಹುದು. ಈಗಾಗಲೇ ದೇಶದ ನರೇಂದ್ರ ಮೋದಿ ಅವರು ಈಗ ಯುವ ವಿದ್ಯಾರ್ಥಿಗಳೊಂದಿಗೆ ರಾಷ್ಟ್ರೀಯ ಯುವ ಜನೋತ್ಸವದಲ್ಲಿ ಜನವರಿ 10, 11, 12 3 ದಿನಗಳ ಕಾಲ ನವದೆಹಲಿಯಲ್ಲಿ ಒಂದು ಸಂವಾದ ಕಾರ್ಯಕ್ರಮ ನಡೆಯಲಿದೆ. ಅದರಲ್ಲಿ ನಮ್ಮ ಕರ್ನಾಟಕದ ಸುಮಾರು 40 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನೋಡ್ತಾ ಹೋದರೆ ಉತ್ತರ ಕರ್ನಾಟಕದ ಏಕೈಕ ವಿದ್ಯಾರ್ಥಿ ಹಳ್ಳೂರ್ ಅನ್ನೋರು ಆಯ್ಕೆಯಾಗಿದ್ದು ಬಹಳ ಸಂತಸ. ಜೊತೆಗೆ ಆ ಮನೆಯಲ್ಲಿ ಈಗ ಸಂಭ್ರಮದ ವಾತಾವರಣ ಇದೆ. ರಿಹಾನ್ ಮಲಿಕ್ ಹಳ್ಳೂರ್ ಎನ್ನುವ ವಿದ್ಯಾರ್ಥಿ ಈ ಒಂದು ಸಂವಾದ ಕಾರ್ಯಕ್ರಮದ ಭಾಗಿಯಾಗಿ ರಾಷ್ಟ್ರೀಯ ಯುವ ಜನ ಮತ್ತು ಯುವಕರ ಸಂವಾದ ಅನ್ನುವಂಥ ವಿಶಿಷ್ಟ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಿಕಸಿತ ಭಾರತ 2047 ಹೇಗಿರಬೇಕು ಮತ್ತು ಯುವಕರ ಪಾತ್ರ ದೇಶ ಕಟ್ಟುವಲ್ಲಿ ಯಾವ ರೀತಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಒಂದು ಸಂವಾದ ನಡೆಯಲಿದೆ. ಈ ಒಂದು ಸಂವಾದಕ್ಕೆ ಆಯ್ಕೆ ಆಗಿರ್ತಕ್ಕಂಥ ರಿಹಾನ್ ಮಲಿಕ್ ಹಳ್ಳೂರು ನಮ್ಮ ಜೊತೆಗಿದ್ದಾರೆ. ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಈಗ ನೀವು ಆಯ್ಕೆ ಪ್ರೊಸೆಸ್ ಹೇಗಿತ್ತು ಅನ್ನೋ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಿಹಾನ್ ಮಲಿಕ್ ಹಳ್ಳೂರ್ ಅಂತ. ಮೂಲತಃ ಬಸವ ಜನ್ಮಸ್ಥಳ ಬಸವನ ಬಾಗೇವಾಡಿ. ಇದು ವಿಕಸಿತ ಭಾರತ ಯಂಗ್ ಲೀಡರ್ಸ್ ಡೈಲಾಗ್ ಅಂತ. ಇದು ರಾಷ್ಟ್ರೀಯ ಯುವ ಜನೋತ್ಸವ 2025 ಪ್ರಧಾನಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆ. ಈ ಕಾರ್ಯಕ್ರಮದ ರೂಪರೇಷೆ ಹೆಂಗಂದರೆ, ಮೊದಲನೇದಾಗಿ ಈ ಕಾರ್ಯಕ್ರಮದಲ್ಲಿ 5 ರೌಂಡ್ಗಳಿದ್ದು, ಮೊದಲು ಕರ್ನಾಟಕ ರಾಜ್ಯಕ್ಕೆ ಪ್ರಬಂಧ ಸ್ಪರ್ಧೆಯಲ್ಲಿ 6ನೇ ಸ್ಥಾನ ಬಂದೆ. ಪ್ರಬಂಧ ಸ್ಪರ್ಧೆ ಆದಮೇಲೆ 3ನೇ ಸುತ್ತು ಏನಂದರೆ, ನಾವು ಪ್ರಬಂಧ ಸ್ಪರ್ಧೆಯನ್ನು ಬರೆದಿರ್ತೀವಲ್ಲ, ಆ ಪ್ರಬಂಧವನ್ನು ನಾವು PPT ಆಗಿ ಕನ್ವರ್ಟ್ ಮಾಡಬೇಕು. PPT ಆಗಿ ಕನ್ವರ್ಟ್ ಮಾಡಿ ನಾವು 5 ನಿಮಿಷ ಪ್ರೆಸೆಂಟೇಷನ್ ತೊಗೋಬೇಕು. ಆ ಪ್ರೆಸೆಂಟೇಷನ್ನಲ್ಲಿ ನಾನು ಕರ್ನಾಟಕ ರಾಜ್ಯಕ್ಕೆ 3ನೇ ಸ್ಥಾನವನ್ನು ಗಳಿಸಿದೆ. ಇದು 3ನೇ ಸುತ್ತು ಆದಮೇಲೆ 4ನೇ ಸುತ್ತು ಏನಂದರೆ, ನವದೆಹಲಿಯಿಂದ ನಮ್ಮನ್ನು ಸಂದರ್ಶನಕ್ಕೋಸ್ಕರ ಇಂಟರ್ವ್ಯೂವರ್ ಅವರು ಬಂದಿರ್ತಾರೆ. ಆ ಇಂಟರ್ವ್ಯೂಲಿ ಕೂಡ ನಾನು ಚೆನ್ನಾಗಿ ಸಂದರ್ಶನವನ್ನು ಮಾಡಿ ಕರ್ನಾಟಕಕ್ಕೆ 3ನೇ ಸ್ಥಾನ ಬಂದಿದ್ದೇನೆ. ಹಾಗೆ ಕರ್ನಾಟಕವನ್ನು ರಾಷ್ಟ್ರೀಯ ಯುವ ಜನೋತ್ಸವ 2025 ಭಾರತ ಮಂಟಪಂ ನವದೆಹಲಿಯಲ್ಲಿ ಜನವರಿ 10, 11, 12 ಜರುಗಲಿದ್ದು, ಅಲ್ಲಿ ಕರ್ನಾಟಕದ ಪ್ರತಿನಿಧಿಯಾಗಿ ಭಾಗವಹಿಸುತ್ತೇನೆ ಎಂದು ನಾನು ಹೇಳಲು ಖುಷಿ ಪಡುತ್ತೇನೆ. ಈಗ ದೇಶದ ಪ್ರಧಾನಿ ನರೇಂದ್ರ ಮೋದಿಯೊಂದಿಗೆ ನೀವು ಸಂವಾದದಲ್ಲಿ ಭಾಗಿಯಾಗ್ತೀರಿ. ಹೇಗೆ ಅನಿಸ್ತದ? ನೀವು ಏನೇನು ಕೇಳಬಹುದು ಅನ್ನುವಂಥದ್ದು ಏನಾದರೂ ಪ್ರಶ್ನೆಗಳು? ಮೊದಲನೇದಾಗಿ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆ ಸಂವಾದ ಮಾಡೋದಂದರೆ ಅದು ಒಂದು ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ. ಆದರೂ ಕೂಡ ನಾನು ಶ್ರಮವನ್ನು ಪಟ್ಟಿದ್ದೇನೆ ಆ ಸ್ಥಾನವನ್ನು ಗಳಿಸೋದಕ್ಕೆ. ಹಾಗೆ ನಾನು ವಿಕಸಿತ ಭಾರತ 2047 ಒಂದು ಪರಿಕಲ್ಪನೆಯ ಅಡಿಯಲ್ಲಿ ನಾನು ಕೆಲಸ ಕೂಡ ಮಾಡ್ತಾ ಇದ್ದೇನೆ. ನನ್ನ ವಿವಿಧ ಯುವಕರ ಸಬಲೀಕರಣದ ಕುರಿತು ನಾನು ಮೋದಿಯವರ ಜೊತೆ ಸಂವಾದವನ್ನು ಮಾಡ್ತಿದ್ದೇನೆ. ಈಗ ಯುವಕರು ಅವರಿಗೆ ಚೆನ್ನಾಗಿ ಶಿಕ್ಷಣ ದೊರೆಯುತ್ತಿಲ್ಲ, ಹಾಗೆ ಅದೇ ರೀತಿ ಮತ್ತು ಕೆಲಸಗಳು ಜಾಬ್ಗಳು ಕೂಡ ಸಿಗುತ್ತಿಲ್ಲ. ಹಾಗೆ ಈಗಿನ ಯುವಕರು ಡಿಪ್ರೆಷನ್, ಸ್ಟ್ರೆಸ್, ಆ್ಯಂಸೈಟಿ ಅಂತ ಮೆಂಟಲ್ ಹೆಲ್ತ್ ಡಿಸಾರ್ಡರ್ಸ್ ಇದೆ, ಅದನ್ನು ಯಾವ ರೀತಿ ಇದು ಮಾಡಬೇಕು. ಹಾಗೆ ಈಗಿನ ಯುವಕರಲ್ಲಿ ಏನಂದರೆ, ರಾಜಕೀಯದಲ್ಲಿ ಭಾಳ ಮುನ್ನೆಲೆಗೆ ಬರ್ತಾ ಇಲ್ಲ. ಅದೇ ಮೊನ್ನೆ ತಾನೇ ನೀವು ಕೇಳಿರ್ಬೋದು, ಪ್ರಧಾನಿ ನರೇಂದ್ರ ಮೋದಿಯವರು ಸ್ವಾತಂತ್ರ್ಯೋತ್ಸವ ದಿನಾಚರಣೆಯಂದು 1 ಲಕ್ಷ ಯುವಕರನ್ನು ರಾಜಕೀಯಕ್ಕೆ ಕರೆಸುತ್ತೇನೆ ಅಂತ ಅವರು ಒಂದು ತಮ್ಮ ಘೋಷವಾಕ್ಯವನ್ನು ಹೇಳಿದರು. ಆ ಪರಿಕಲ್ಪನೆ ಅಡಿಯಲ್ಲಿ ಎಲ್ಲ ಯುವಕರು ಕೂಡ ಚೆನ್ನಾಗಿ ಗುಣಮಟ್ಟದ ಶಿಕ್ಷಣ ದೊರಕಬೇಕು. ಹಾಗೆ ಅವರು ಸಮಾಜದಲ್ಲಿ ಒಳ್ಳೆಯ ಪ್ರಜೆಗಳಾಗಿ ಬದುಕಬೇಕು. ಹಾಗೆ ಮೆಂಟಲ್ ಹೆಲ್ತ್ ಇವೆಲ್ಲನೂ ಎದುರಿಸಬೇಕು. ಅದೇ ರೀತಿ ಮತ್ತೊಂದು ಇನ್ನೊಂದೇನೆಂದರೆ, ಯುವಕರು ರಾಜಕೀಯದಲ್ಲಿ ಸಶಕ್ತರಾಗಿ ತಮ್ಮ ಯುವ ಶಕ್ತಿಯನ್ನು ಪ್ರದರ್ಶಿಸಬೇಕು. ಈ ಎಲ್ಲ ಆಯಾಮಗಳಲ್ಲಿ ನಾನು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ನನ್ನ ವಿಚಾರಧಾರೆಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ. ಅದೇ ಥರನಾಗಿ ಅವರು ತಾಯಿಯರಿದ್ದಾರೆ. ಮೇಡಮ್, ಈಗ ನಿಮ್ಮ ಮಗ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಸಂವಾದದಲ್ಲಿ ಭಾಗಿಯಾಗಲಿದ್ದಾರೆ. ಏನು ಅನಿಸ್ತಾ ಇದೆ? ಏನು ಯಾವ ರೀತಿ? ಏನಿಲ್ಲರಿ, ಭಾಳ ಖುಷಿಯಾಗಿದೆ. ನಮ್ಮ ಮಗ ಆರ್ಕೆ ಬಂದ ಅಂದ್ರೆ ಭಾಳ ಖುಷಿಯಾಗಿದೆ ನಮಗೆ. ಯಾವಾಗ ಹೋಗ್ತಾ ಇದ್ದಾರೆ ಅಂತ? ಇವತ್ತು ಸಂಜೆಗೆ ಹೋಗ್ತಿರ್ತಾರೆ, 8ಕ್ಕೆ ಹೋಗ್ತಿರ್ತಾರೆ. ಅಂದ್ರೆ ಭಾಳ ಅಂದ್ರೆ ಭಾಳ ಖುಷಿಯಾಗಿದೆ ನಮಗೆ. ಹ್ಞೂ ರೀ. ಆಮೇಲೆ ಅಭ್ಯಾಸ ಅದು ಭಾಳ ಬೆಳ್ತಾನೆ. ರಾತ್ರಿ ಎಲ್ಲ ಕುಂತು ಅಭ್ಯಾಸ ಮಾಡ್ತಿದ್ರಿ ಅವನು. ಒಟ್ಟು ಅವ್ರ ಪಪ್ಪ ಅವ್ರ ಹೆಸರು ತರಾಕತ್ತ ನಮಗೆ ಅಷ್ಟೇ ಭಾಳ ಖುಷಿಯಾಗಿದೆ. ಹ್ಞೂ ರೀ. ಅದೇ ಥರ ರಿಹಾನ್ ಮಲಿಕ್ ಅವರ ತಂದೆಯವರಿದ್ದಾರೆ, ಅವರು ಶಿಕ್ಷಕರು. ಈ ನಿಮ್ಮ ಮಗನ ಒಂದು ಈಗ ನರೇಂದ್ರ ಮೋದಿ ಅವ್ರ ಜೊತೆ ಸಂವಾದಕ್ಕೆ ತಾವು ಯಾವ ರೀತಿ ನಿರೀಕ್ಷೆ ಇಟ್ಟಿದ್ರಿ? ಏನೇನು ಕೇಳ್ಬೋದು? ಯಾವ ರೀತಿ ಅಭಿಪ್ರಾಯ ವ್ಯಕ್ತಪಡಿಸ್ತೀರಿ? ಸರ್, ಇದು ನಾನು ಒಬ್ಬ ಶಿಕ್ಷಕನಾಗಿ ನನ್ನ ಮಗನಿಗೆ ಏನಾದರೂ ಹೇಳ್ಬೇಕಂತಂದರೆ ಹೇಳುವಂಥ ಇದರಲ್ಲಿ ನಾನು ಇದ್ದಿದ್ದಿಲ್ಲ. ಯಾಕಂತಂದರೆ ನಾನು ಈಗ ಒಂದು 2 ವರ್ಷದಿಂದ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿ ಇದು ಮಾಡಿದ್ದೆ. ನೀನು ಕೆಲಸ ನೀನು ಮಾಡಪ್ಪ ಅಂತಂದಾಗ ಈಗ ಪ್ರಧಾನಮಂತ್ರಿಯವ್ರ ಜೊತೆ ಅವನು ಸಂವಾದಕ್ಕೆ ಹೋಗ್ತಾನಂತಂದರೆ ಅದೇ ನನಗೆ ಭಾಳ ಖುಷಿಯಾಗಿಬಿಟ್ಟದು. ಖುಷಿಯಾಗ್ಯದಂತಂದ್ರೆ ಏನದ, ನನ್ನ ಮಗ ನನ್ನ ಹೆಸರು ತಂದಲ್ಲ ಅಂತಕ್ಕಂಥ ಒಂದು ಖುಷಿಯಲ್ಲಿ ನಾನು ತೇಲಾಡ್ತಾ ಇದ್ದೀನಿ. ಹೀಗಾಗಿ ಅವನು ಅಲ್ಲಿ ಹೋಗಿ ಯಶಸ್ವಿಯಾಗಿ ಬರಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೀನಿ.
ಇದಿಷ್ಟು ಏನಂತಂದ್ರೆ ವಿಕಸಿತ ಭಾರತ ಯುವಕರೊಂದಿಗೆ ಸಂವಾದ ವಿಶಿಷ್ಟ ಕಾರ್ಯಕ್ರಮ ನವದೆಹಲಿಯಲ್ಲಿ ನಡೆಯಲಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಕಸಿತ ಭಾರತದ ಕುರಿತಾಗಿ ಯುವಕರೊಂದಿಗೆ ಒಂದು ರೀತಿ ವಿಶಿಷ್ಟ ರೀತಿಯಲ್ಲಿ ಚರ್ಚೆ ನಡೆಸಲಿದ್ದಾರೆ. ವಿಜಯಪುರದ ರಿಹಾನ್ ಮಲಿಕ್ ಹಳ್ಳೂರು ವಿದ್ಯಾರ್ಥಿ ಆಯ್ಕೆಯಾಗಿದ್ದು ಅವ್ರ ಮನೆಯಲ್ಲಿ ಸಂತಸ ಮನೆ ಮಾಡಿದೆ. ಸಾಕಷ್ಟು ರೀತಿಯಲ್ಲಿ ನಿರೀಕ್ಷೆ ಕೂಡ ಇರುವಂಥದ್ದು. ರಾಚಪ್ಪ ಬಂದಿದ್ದೀನಿ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.